ಬೇಗನೆ ಬರುತ್ತೇನೆಂದು ಹೇಳಿದ ಕಾಳಿಂಗ ಇನ್ನೂ ಏಕೆ ಬರಲಿಲ್ಲ? ಈ ಗಂಡಸರಿಗೆ ಹೆಂಗಸರನ್ನ ಕಾಯಿಸೋದ್ರಲ್ಲಿ ಸಂತೋಷ ಅಂತ ಕಾಣಿಸುತ್ತೆ. ಬರ್ಲಿ ಬರ್ಲಿ, ಬಂದ ಮೇಲೆ ಸ್ವಲ್ಪ ಆಟ ಆಡಿಸಿದ್ರಾಯ್ತು. ಕಾಮಿನಿ, ಕೋಪನ ಡಿಯರ್, ನಾನು ಇಲ್ಲಿಗೆ ಬರಬೇಕಾದರೆ ಎಷ್ಟು ಕಷ್ಟಪಟ್ಟು ಬಂದಿನಿ ಅಂತ ನಿನಗೇನು ಗೊತ್ತು? ಸರಿ ಬಿಡು, ನೀನು ಮಾತಾಡೋಲ್ಲಂದ್ರೆ ನಾನು ಹೋಗ್ತೇನೆ. ಕಾಳಿಕ, ಇಷ್ಟಕ್ಕೆ ಕೋಪಿಸ್ಕೊಂಡ್ರೆ ಹೇಗೆ? ನೀನು ಬೇಗನೆ ಬರ್ಲಿಲ್ವಲ್ಲ, ಅದಕ್ಕೆ ಕೋಪ ಬಂತು. ನಿನ್ನ ಮುಖ ನೋಡಿದ ತಕ್ಷಣ ನನ್ನ ಕೋಪ ಮಂಜಿನಂತೆ ಕರಗೋಯ್ತು. ನೋಡು ಕಾಮಿನಿ, ನನ್ನ ಕೋಪ ಕರಗಬೇಕಾದರೆ ನಿನ್ನ ಗಂಟದಿಂದ ಸುಂದರವಾದ ಗೀತೆಯನ್ನು ಹಾಡಿದರೆ ಮಾತ್ರ ನನ್ನ ಕೋಪ ನೀರಿನಂತೆ ಕರಗಿ ಹೋಗುತ್ತದೆ. ಆಯ್ತು, ನಿಮ್ಮ ಇಚ್ಛೆಯಂತೆ ಆಗಲಿ. ಸೌಂದರ್ಯಕ್ಕೆ ನನ್ನ ಅನುರಾಗಕ್ಕೆ ನಾ ಸೋತು ಹೋದೆ ಅಂತೆ ಪ್ರೇಯಸಿ. ಈ ಸೌಂದರ್ಯಕ್ಕೆ
ಸೀತಾ, ಯಾರಿದ್ದೀರಿ ಮನೆಯಲ್ಲಿ? ಮನೆಗೆ ಯಾರೋ ಹೊಸಬರು ಬಂದ ಹಾಗೆ ಕಾಣ್ತಾ ಇದೆಯಲ್ಲ. ಕಾಮಿನಿ, ಅಮ್ಮ ಕಾಮಿನಿ. ಏ ಕುರುಡ, ಏಕೆ ಚೀರುತ್ತಿರುವೆ? ಇನ್ನು ಈ ಮನೆಯಲ್ಲಿ ಯಾರು ಸತ್ತಿಲ್ಲ, ನಾಯಿ ಅಂತೇಕೆ ಬೊಗಳುತ್ತಿರುವೆ? ಯಾಕಮ್ಮ ಕಾಮಿನಿ, ನಾನು ಏನು ಕೇಳಿದೆ ಎಂದು ನೀನು ಇಷ್ಟೊಂದು ಕಠೋರವಾಗಿ ಮಾತನಾಡುತ್ತಿರುವೆ? ಇಷ್ಟು ಕೋಪ ಒಳ್ಳೆಯದಲ್ಲ ತಾಯಿ. ಈ ನಿನ್ನ ಜೊತೆ ಯಾರೋ ಮಾತನಾಡುವ ಧ್ವನಿ ಕೇಳಿ ಬಂತು, ಅದಕ್ಕೆ ಹಾಗೆ ಕೇಳಿದೆ. ಕಾಮಿನಿ, ಯಾರಮ್ಮ ಹೇಳಮ್ಮ, ಯಾರು? ನಿನ್ನ ಮೇಲೆ ಏಕೋ ಅನುಮಾನ ಬರ್ತಾ ಇದೆ ಕಾಮಿನಿ. ಅನುಮಾನ? ಅದು ನನ್ನ ಮೇಲೆ ಅನುಮಾನ ಪಡೋಕೆ ನೀನೇನು ನನ್ನ ಗಂಡನ, ಇಲ್ಲ ನನ್ನ ಅಣ್ಣನ, ಅಥವಾ ನನ್ನ ತಂದೆ? ಏನು ಹೇಳು ಕುರುಡ, ಹೇಳು. ಈ ಕಣ್ಣು ಕಾಣದ ಪರದೇಶಿಯನ್ನ ಮನೆಯಿಂದ ಹೊರ ಹಾಕೋದಕ್ಕೆ ಇದೇ ಸರಿಯಾದ ಸಮಯ. ಅಯ್ಯೋ, ಈ ಕುರುಡಿನಿಂದ ಯಾರಾದ್ರೂ ನನ್ನನ್ನು ಕಾಪಾಡಿ, ಬಿಡಿ ಮಾವ, ನನ್ನಿಂದ ಕಾಪಾಡಿ. ಏನು ಅಣ್ಣ! ಏ ಪಾಪಿ, ನಿನ್ನ ಕಾಮದ ದಾವಣು ತೀರಿಸಿಕೊಳ್ಳಲು ಮಗಳಂತ ಇರುವ ನನ್ನ ಹೆಂಡತಿ ಬೇಕಾಯ್ತು ನಿನಗೆ. ತೂ ಪಾಪಿ, ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಲ್ಲಬೇಡ. ನಿಮ್ಮ ಅಣ್ಣನವರು ನೂಗ್ತಾ ಇದೆಯಲ್ಲ, ಅಂತ ತಪ್ಪು ಅವರೇನು ಮಾಡಿದ್ದಾರೆ? ನೀವು ಸುಮ್ಮನಿರಿ ಅತ್ತಿಗೆ. ಅವನು ಏನು ತಪ್ಪು ಮಾಡಿದನೆಂದು ನನ್ನ ಬಾಯಿಂದ ಕೇಳಬೇಡಿ, ಅದು ಅವನ ಬಾಯಿಂದಲೇ ಕೇಳಿ. ಸ್ವಾಮಿ, ಶ್ರೀಕಾಂತ್ ಏನು ಹೇಳ್ತಾ ಇಲ್ಲ, ನೀವಾದ್ರೂ ಏನಾಯ್ತು ಅಂತ ಸ್ವಲ್ಪ ಹೇಳ್ಬಾರ್ದೆ? ಸೀತಾ, ಏನೆಂದು ಹೇಳಲಿ ನನ್ನ ಪರಿಸ್ಥಿತಿ? ಇಷ್ಟೆಲ್ಲ ಅವಮಾನ ಆದ ಮೇಲೆ ನಾವು ಇಲ್ಲಿ ಇರುವುದು ಬೇಡ ಸೀತಾ. ನಡೆ, ಎಲ್ಲಿಯಾದರೂ ಭಿಕ್ಷೆ ಬೇಡಿ ಬದುಕೋಣ. ನಡೆ ಸೀತಾ, ನಡೆ. ನಿನಗೆ ಎಲ್ಲ ವಿಷಯವನ್ನು ದಾರಿಯಲ್ಲೇ ಹೇಳುತ್ತೇನೆ. ಈ ಬಾಳಲ್ಲಿ ಶಾಂತಿಯಲ್ಲಿದೆ, ಈ ಬಾಳಲ್ಲಿ ಶಾಂತಿಯಲ್ಲಿದೆ, ಇದು ತಾಳಿಯೇ ಬೀಸಿದೆ. ಬನ್ನಿಗುಳಿ, ನಿಮ್ಗಳ ಒಳಗಡೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ.